ಇತ್ತೀಚೆಗೆ ನಡೆದಂಥ ಘಟನೆ. ಪಾಪ 13 ವರ್ಷದ ಬಾಲಕಿ, ಚಿಕ್ಕ ಪುಟ್ಟ ಬಾಲಕಿ, ಅದು 9ನೇ ಕ್ಲಾಸ್ ಓದ್ತಾ ಇತ್ತು. 33 ವರ್ಷದ ಯುವ ಪೀಳಿಗೆ 11 ಜನ ಸಾವನ್ನಪ್ಪಿದ್ರು. ಯಾತಕ್ಕೋಸ್ಕರ? RCB ಮ್ಯಾಚ್ ಗೆಲ್ತು ಅಂತ, ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ, ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಅವರು 11 ಜನ ಆ ಮುಗ್ಧ ಯುವ ಜೀವಗಳು ಬಲಿ ಆಯ್ತಲ್ಲ. ಇದು ಯಾವ ನ್ಯಾಯ? ಹೌದು, ಈ ತಾಲೂಕ್ನವರು ಒಬ್ಬರಾದ್ರು, ಮನೋಜ್ ಅಂತ. KR ಪೇಟೆನಲ್ಲಿ ಒಬ್ಬ ಹುಡುಗ ತೀರ್ಕೊಂಡೋದ, ಮಂಡ್ಯ ಹುಡುಗ. ರೀತಿ ಇದು ನಿಜಕ್ಕೂ ಕೂಡ ಇಂಥ ಘಟನೆಗಳು, ನಾನು ಹೇಳಿದ್ದು ಇತ್ತೀಚೆಗೆ ನಡೆದಂಥ ಘಟನೆ, ಅದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ವಿಚಾರಗಳಿದೆ. ಬಹುಶಃ ಅದು ಸಮಾವೇಶಗಳಲ್ಲಿ, ರಾಜಕೀಯ ವೇದಿಕೆ ಸಜ್ಜಾದಂಥ ಸಂದರ್ಭದಲ್ಲಿ ಮಾತನಾಡೋಣ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಸಮೀಪದಲ್ಲಿ. ಆದರೆ ಇವತ್ತು ಅಣ್ಣ, ನಾನು ಇಲ್ಲಿ ಬಂದಿರತಕ್ಕಂಥದ್ದು, ನೀವೆಲ್ಲರೂ ಈ ಪಕ್ಷವನ್ನು ಕಟ್ಟಿದ್ದೀರಿ, ಈ ಪಕ್ಷವನ್ನು ಬೆಳೆಸಿದ್ದೀರಿ. ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ಈ ಮಟ್ಟಕ್ಕೆ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಇಲ್ಲಿಯವರೆಗೂ ಹೋರಾಟ ಮಾಡ್ಕೊಂಡು ಜೀವಂತವಾಗಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಹೃದಯದಲ್ಲಿ. ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಸ್ಥಾನ, ಜನತಾದಳ ಪಕ್ಷವನ್ನು ನೀವು ಕಟ್ಟಬೇಕು ಅಂತಕ್ಕಂಥ ಇಟ್ಕೊಂಡಿರ್ತಕ್ಕಂಥ ಒಳಗಡೆ ನಿಮ್ಮಲ್ಲಿ ಛಲ, ಇವತ್ತು ಈ ಪಕ್ಷ ಉಳಿದಿದೆ. ಆದರೆ ಮತ್ತೆ ಈ ಪಕ್ಷ 30, 40, 50 ಸ್ಥಾನಕ್ಕೆ ಸೀಮಿತ ಆಗಬಾರದು. ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ 58 ಸ್ಥಾನ 2004ರಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ನಮ್ಮ ಪಕ್ಷದಲ್ಲಿದ್ದು, ತಿಪ್ಪೇಸ್ವಾಮಣ್ಣ ಅವರೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದಾರೆ. ಸಾಕಷ್ಟು ಜನ ದೊಡ್ಡ ದೊಡ್ಡ ಹಿರಿ ತಲೆಗಳು ಅಂದು ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಇದ್ರು. 58 ಸ್ಥಾನ 2004ರಲ್ಲಿ ಗಳಿಸಿದ್ವಿ. ಆದರೆ ಇವತ್ತು ನಾವೊಂದು ಶಪಥವನ್ನು ತಗೊಳ್ಬೇಕಾಗ್ತದೆ. ನಾವು ಅತಿ ಹೆಚ್ಚು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ 2 ರಾಷ್ಟ್ರೀಯ ಪಕ್ಷಗಳಿಗೂ ಮೀರಿ ಇವತ್ತು ಒಂದು ಬಲಿಷ್ಠವಾದಂಥ ಪ್ರಾದೇಶಿಕ ಪಕ್ಷವನ್ನು, ಯಾಕೆಂದರೆ ಅಕ್ಕಪಕ್ಕ ತಮಿಳುನಾಡು ನೋಡಿ, ಆಂಧ್ರ ನೋಡಿ, ತೆಲಂಗಾಣ ನೋಡಿ, ನೀವೆಲ್ಲೇ ನೋಡಿದ್ರು ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದೆ. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮಗಳು, ಅವರ ಕೊಡುಗೆ, ಅವರ ಸಾಧನೆಗಳು ಅತ್ಯಂತ ಕಮ್ಮಿ ಅವಧಿ, ಕೇವಲ 3.25 ವರ್ಷ ಅವರು ಆಡಳಿತದಲ್ಲಿ ಇದ್ದಂಥದ್ದು. PWD ಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ದೇಶದ ಉನ್ನತವಾದಂಥ ಒಂದು ಹುದ್ದೆ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಹೋದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿ ಕುಮಾರಣ್ಣ ಅವರು ಕಳೆದ 20 ವರ್ಷದಿಂದ ಅವರು ಹೆಗಲ ಮೇಲೆ ಏಕಾಂಗಿಯಾಗಿ ಇವತ್ತು ಪಕ್ಷವನ್ನು ಕಟ್ಕೊಂಬಂದಿದ್ದಾರೆ. ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ. 20 ತಿಂಗಳು, 14 ತಿಂಗಳು, ಕೇವಲ ಒಟ್ಟಾರೆಯಾಗಿ 34 ತಿಂಗಳು. ಸುರೇಶ್ ಬಾಬಣ್ಣವ್ರ ನನ್ನ ಜೊತೆ ಬರಬೇಕಾಗಿತ್ತು. ಈಗ ಗುಬ್ಬಿನಲ್ಲಿ ನನ್ನ ಜೊತೆ ಇದ್ರು ಬೆಳಗ್ಗೆ. ಬಾಬಣ್ಣವರು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ನನಗೊಂದು ಮಾತು ಹೇಳ್ತಾರೆ, ಯಾವಾಗಲೂ ಜಗಳ ಮಾಡ್ತಾರೆ ಬಾಬಣ್ಣವ್ರು ನನ್ನ ಹತ್ರ. ನಮ್ಮ ಕಾರ್ಯಕರ್ತರು ಎಲ್ಲ ರೀತಿ ಇವತ್ತು ಹಿಂದುಳಿದಿದ್ದಾರೆ. ಅವ್ರಿಗೆ ಯಾಗಾದರೂ ಮಾಡಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗುರುತಿಸ್ಬೇಕು. ನೀನು ಆ ಹೊಣೆಗಾರಿಕೆಯನ್ನು ತಗೊಳ್ಬೇಕು, ನೀನು ಆ ಜವಾಬ್ದಾರಿಯನ್ನು ತಗೊಳ್ಬೇಕು. ಯಾಕೆಂದರೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಯಾರಾದರೂ ಅಂಥ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು, ಅದು ನೀನು ಮಾಡಬೇಕು ಅಂತಕ್ಕಂಥದ್ದನ್ನ ನನಗೆ ಸುರೇಶ್ ಬಾಬಣ್ಣವ್ರು ಹೇಳ್ತಾ ಇರ್ತಾರೆ. ನಮ್ಮ ತಂದೆಯವರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ. ನಾನು ಭಾಳ ನೋಡಿದ್ದೀನಿ ಹತ್ತಿರದಿಂದ. ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಭಾಳ ಕಮ್ಮಿ ಅವಧಿ ನಮಗೆ ಅಧಿಕಾರ ಇದ್ದಂಥದ್ದು. ಉಸುರುಕಟ್ಟು ವಾತಾವರಣದಲ್ಲಿ ಕುಮಾರಣ್ಣ ಅವರು ಅಧಿಕಾರ ಮಾಡಿದ್ದಾರೆ, ಅದು ನೀವು ನೋಡಿದ್ದೀರಿ. ನಾನು ಇಲ್ಲಿ ಅಣ್ಣ ನಿಮ್ಮ ಹತ್ರ ಬಂದಿರತಕ್ಕಂಥದ್ದು, ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ನೀವೆಲ್ಲ 1-1:30ಗೆ ಬಂದಿರತಕ್ಕಂಥವ್ರು. ಸಮಯ 5:30 ಆಯಿತು. ನಾನು ಹೆಚ್ಚು ನಿಮಗೇನು ಆ ರೀತಿ ಸಮಯ ತೆಗೆದುಕೊಂಡು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದು ಹೇಳ್ತೇನಣ್ಣ, ಇವತ್ತು ಇಡೀ ರಾಜ್ಯ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ನಿಮ್ಮಗಳ ಜೊತೆಯಲ್ಲಿ ನನಗೆ ಒಂದು ಸಂಬಂಧ ಬೇಕು, ಒಂದು ಸಂಪರ್ಕ ಬೇಕು, ಒಂದು ಬಾಂಧವ್ಯ ಬೇಕು, ನನ್ನ ನಿಮ್ಮ ನಂಟು ಬೆಳಿಬೇಕು. ನಾನು ಪ್ರತಿಯೊಬ್ಬರು ಇವತ್ತು ಈ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ.
ನಿಮ್ಮ ಜೊತೆಯಲ್ಲಿ ನಾನು ಇರಬೇಕು. ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನು ಹೇಳ್ತೇನೆ, ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಭಾಳ ಚೈತನ್ಯದಿಂದ ಮುಂದೆ ಬಂದಿದ್ದೀರಿ. ನಾವೆಲ್ಲರೂ ಮೊದಲು ಇವತ್ತೇನು ನಿಮ್ಮ ತಂದೆ ಇರ್ಬೋದು, ತಾತ ಇರ್ಬೋದು, ನಿಮ್ಮ ಮುತ್ತಾತ ಇರ್ಬೋದು, ಆ ಕಾಲದಿಂದ ಇವತ್ತು ನಮ್ಮ ಪಕ್ಷ ಕಟ್ಕೊಂಬಂದಿರ್ತಕ್ಕಂಥ ಹಿರಿಯರು ಭಾಳ ಜನ ಇದ್ದಾರೆ. ಅವ್ರನ್ನ ವಿಶ್ವಾಸಕ್ಕೆ ನಾವೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನಣ್ಣ. ಆದರೆ ಒಂದು, ಈ ಏನು 58 ದಿನಗಳ ಈ ಪ್ರವಾಸ ಇದೆ, ಇವತ್ತು ಮೊದಲು ನಾನು ತುಮಕೂರು ಜಿಲ್ಲೆನಲ್ಲಿ ಪ್ರವಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿ ಕಲ್ಪತರ ನಾಡು ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠಕ್ಕೆ ಬೆಳಗ್ಗೆ ಹೋಗಿ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ, ದೊಡ್ಡ ಬುದ್ಧಿಯವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ ಬೆಳಗ್ಗೆ ಹೋಗಿ ಬಂದಿದ್ದೇನೆ. ನನಗೆ ಗೊತ್ತಿದೆ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಮಗೆ ಅತಿ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗದೆ ಹೋಗ್ಬೋದು. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂಬರ್ 1 ಸ್ಥಾನ ವೋಟ್ ಶೇರು 34% ತಗೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಜನತಾದಳ ಪಕ್ಷ. ಅದು ನಿಮ್ಮ ದುಡಿಮೆ, ಇಲ್ಲಿರ್ತಕ್ಕಂಥ ಜಿಲ್ಲೆಯ ಜನತೆಯ ಆಶೀರ್ವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.